ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಬೃಹಸ್ಪತಿಗಳು ಇವರು ಭಾನುವಾರ ಕಲ್ಲಳ್ಳಿ ಗ್ರಾಮದ ಕಸಬಾ ಹೋಬಳಿಯ ಕಲ್ಲಳ್ಳಿ ಗ್ರಾಮದ ಕೆರೆಗೆ ಒಂದು ಡೆವಲಪ್ಮೆಂಟ್ ಕ್ರೆಡಿಟ್ ಬ್ಯಾಂಕ್ ಇದರಲ್ಲಿ ಒಂದು CSR ಫಂಡಿಂದ ಆ ಕೆರೆ ಅಭಿವೃದ್ಧಿಗೆ 46 ಲಕ್ಷಗಳ ಏನು ಒಂದು ಖರ್ಚು ಮಾಡಿ ಅಭಿವೃದ್ಧಿ ಮಾಡಲಿಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿ ಆ ಸಂದರ್ಭದಲ್ಲಿ ಭಾಳ ವಿಚಾರಗಳನ್ನು ಮಾತನಾಡಿದ್ದಾರೆ. ನಗರಸಭೆ ಹಣದಿಂದ ಇವತ್ತು ಭಕ್ತರಳ್ಳಿ ಅರಸನಕೆರೆ ನಗರಕ್ಕೆ ನೀರು ತಂದಿರತಕ್ಕಂಥದ್ದು ಗಂಡಸ್ತನ ಅಲ್ಲ. ಮತ್ತು ಮುಂದಿನ ಭವಿಷ್ಯದ ಜನಸಂಖ್ಯೆಗೆ ಅನುಗುಣವಾಗಿ ಮುಂದಾಲೋಚನೆಗಳಿಲ್ಲ ಮತ್ತು ಇನ್ನೂ ಹಲವಾರು ವಿಚಾರಗಳನ್ನು ಮಾತನಾಡಿದೆ. ಆದರೆ ನಾನು ಇವತ್ತು ಇಂಥ ಬೃಹಸ್ಪತಿಗಳಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ MC ಸುಧಾಕರ್ ಅವರಿಗೆ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ಯಾವುದೇ ಒಂದು ನಗರಸಭೆಗೆ ಒಂದು ಅನುದಾನ ಬಂದಂಥ ಸಂದರ್ಭದಲ್ಲಿ ಆ ಅನುದಾನದಲ್ಲಿ ನೀರಾವರಿಗೆ ಅಂತ ಇಷ್ಟು ಮೀಸಲಿಡಬೇಕು, ರಸ್ತೆ ಮತ್ತು ಚರಂಡಿಗಳಿಗೆ ಇಷ್ಟು ಮೀಸಲಿಡಬೇಕು, ಮತ್ತು ಸ್ಟಾಮ್ ವಾಟರ್ ಡ್ರೈನ್ಸ್ಗೆ ಇಷ್ಟು ಮೀಸಲಿಡಬೇಕು, ಮತ್ತು 24.1 ಅಂದರೆ SC ST ಜನಾಂಗದವರಿಗೆ ಮೀಸಲಿಡಬೇಕು. ಗಂಡಸ್ತನ ಇಲ್ಲ ಅಂತ ಹೇಳ್ತಾರಲ್ಲ, ನಾನು ಹೇಳ್ತೇನೆ ಇವತ್ತು ಈ ನಮ್ಮ ಬೃಹಸ್ಪತಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕನಿಷ್ಠ ಜ್ಞಾನ ಇಲ್ಲ. ಇವತ್ತು ನಗರಸಭೆ ಅನುದಾನ ಬಂದಂಥ ಸಂದರ್ಭದಲ್ಲಿ ಅದು 4 ಕೋಟಿ 5 ಕೋಟಿಗೆ ಬಂದಾಗಲೂ ಕೂಡ ಅದರ ಮೀಸಲಿಡಬೇಕು, ಯಾವ್ಯಾವುದಕ್ಕೆ ಏನು ಇಡಬೇಕು ಅದು ಇಡಬೇಕು. ಆದರೆ ನಗರೋತ್ಥಾನದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಬಂದಿರತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಭಕ್ತರಳ್ಳಿ ಅರಸನಕೆರೆ ಆ ಭಾಗದಲ್ಲೆಲ್ಲ ಓಡಾಡಿ ನಾವು ಈ ಕೆರೆಯನ್ನು ನಗರಕ್ಕೆ ಈ ನೀರನ್ನು ತಗೊಂಡೋದ್ರೆ ಜನರಿಗೆ ತುಂಬ ಅನುಕೂಲ ಆಗ್ತದೆ ಅಂಥೇಳಿ ಆವತ್ತಿನ ಸಂದರ್ಭದಲ್ಲಿ ನಾವು ಆ ಭಾಗದಲ್ಲೆಲ್ಲ ಓಡಾಡಿ ಯಾವ ಕೆರೆ ಸೂಕ್ತ ಅಂಥೇಳಿ ಈ ಕೆರೆಯನ್ನು ನಾವು ಅಳವಡಿಸ್ಕೊಳ್ಬೇಕು ಅಂಥೇಳಿ ನಮಗೆ ಅಂಥ ದೊಡ್ಡ ಮೊತ್ತದ 24-25 ಕೋಟಿ ದುಡ್ಡು ಬಂದಂಥ ಸಂದರ್ಭದಲ್ಲಿ ನಾವು ಇದಕ್ಕೆ ನಾವು ಅವಕಾಶ ಮಾಡಿಕೊಂಡ್ವಿ. ಇವತ್ತು ಇವರು ಭಾಳ ಮುಂದಿನ ಜನಸಂಖ್ಯೆಗೆ ಅನುಗುಣವಾಗಿ ಮುಂದಾಲೋಚನೆ ಇರ್ತಕ್ಕಂಥವರು 2004ರಿಂದ 2013ವರೆಗೂ ಇವರು ಶಾಸಕರಾಗಿದ್ದರು. ಯಾಕೆ ಮುಂದಾಲೋಚನೆ ಬರಲಿಲ್ಲ? ಯಾಕೆ ಆವತ್ತು ಇಂಥ ಒಂದು ಗಂಡಸ್ತನ ತೋರಿಸಲಿಲ್ಲ? 10 ವರ್ಷಗಳ ಕಾಲ ಇವರು ಶಾಸಕರಾಗಿದ್ದರು. ಯಾಕೆ ಗಂಡಸ್ತನ ಎಲ್ಲೋಗಿತ್ತು? ಬಹುಶಃ 1990ರಲ್ಲಿ ಪರಮಶಿವಯ್ಯನವರು ಒಂದು ಆರ್ಟಿಕಲ್ ಬರೆದಿದ್ದರು, ಮುಂದಿನ 25-30 ವರ್ಷಗಳಲ್ಲಿ ಭೀಕರ ಬರ ಬರುತ್ತೆ, ಕುಡಿಯೋ ನೀರಿಗೆ ಭೀಕರ ಬರ ಬರುತ್ತೆ ಅನ್ನುವಂಥದ್ದನ್ನು ಹೇಳಿದರು. ಆವತ್ತಿನ ಸಂದರ್ಭದಲ್ಲಿ ಆರ್ಟಿಕಲ್ಗಳನ್ನು ಓದಿ ಬಹುಶಃ ಇವರು ಯಾರೋ ಹುಚ್ಚರು ಹೇಳ್ತಾ ಇದ್ದಾರೆ ಬಿಡು, ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಇದ್ದರೇನೋ ಗೊತ್ತಿಲ್ಲ ನನಗೆ. ಆದರೆ ನಾವು ದೂರಾಲೋಚನೆಯಿಂದ ಮುಂದಾಲೋಚನೆ ದೂರದೃಷ್ಟಿಯಿಂದ ಇವತ್ತು ಆ ನಗರದ ಆ ಕೆರೆಯ ಅರಸನ ಕೆರೆಯಲ್ಲಿ ಇರ್ತಕ್ಕಂಥ ನೀರನ್ನು ನಗರೋತ್ಥಾನದಲ್ಲಿ ಬಂದಿರತಕ್ಕಂಥ ಅನುದಾನವನ್ನು ಬಳಸ್ಕೊಂಡು ಆವತ್ತಿನ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಅವ್ರಿಗೂ ಕೂಡ ನಾವು ಮನವರಿಕೆಯನ್ನು ಮಾಡಿದ್ವಿ, ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನೀವು. ಯಾಕೆಂದರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭೀಕರ ಬರ ಇದೆ, ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ನೀರನ್ನು ನೀವು ತಗೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು ಅಂತೇಳಿ ಆವತ್ತಿನ ಸಭೆಯಲ್ಲಿ ಅಪ್ರೂವಲ್ ಮಾಡಿಕೊಟ್ರು. ಇವತ್ತು ನಗರ ಭಾಗದಲ್ಲಿರ್ತಕ್ಕಂಥ ಜನ ಹೇಳ್ತಾ ಇದ್ದಾರೆ, ಆದರೆ ನಮ್ಮ ಕೂಸು ಅಂತ ಪಾಪ ಯಾರೋ ಆ ಮೀಡಿಯಾ ಅವರು ಮಾಧ್ಯಮದವರು ಇದು JK ಕೃಷ್ಣಾರೆಡ್ಡಿಯ ಕನಸಿನ ಕೂಸು ಅಂತ ಹೇಳಿಬಿಟ್ರಂತೆ. ಅದಕ್ಕೆ ಮುಂದಾಲೋಚನೆ ಇಲ್ವಂತೆ, ಗಂಡಸ್ಥಾನ ಇಲ್ವಂತೆ. ನೀವು 10 ವರ್ಷ ಶಾಸಕರಾಗಿದ್ರಲ್ಲ, 2004ರಿಂದ ನೀವು 13ರವರೆಗೂ ನೀವು ಶಾಸಕರಾಗಿದ್ರಿ. ನಿಮ್ಮ ಗಂಡಸ್ಥಾನ ಎಲ್ಲೋಗಿತ್ತು? ಯಾಕೆ ಮಾಡಲಿಲ್ಲ? ಸಂವಿಧಾನದಲ್ಲಿ ಅವಕಾಶಗಳು ಕೊಟ್ಟಿದ್ದಾರಂತೆ. ಆದರೆ ಯಾರು ಜನರ ಬಗ್ಗೆ ಕಳಕಳಿ ಇಟ್ಕೊಂಡು ಜನರ ಬಗ್ಗೆ ಇಚ್ಛಾಶಕ್ತಿ ಇರ್ತಕ್ಕಂಥವ್ರನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದರೆ ನೀವೇನು ಮಾಡಿದ್ದೀರಾ? ನಿಮ್ಮ ತಂದೆಯವರ ಕಾಲದಿಂದ ನೀವೇನು ಮಾಡಿದ್ದೀರಾ ಗೊತ್ತಿದೆ ನಮಗೆ. ನಿಮ್ಗೆ ಇಚ್ಛಾಶಕ್ತಿ ಎಷ್ಟರ ಮಟ್ಟಿಗಿದೆ, ಇವತ್ತು ಯಾಕೆ ಆಯ್ಕೆ ಮಾಡ್ಕೊಬೇಕು, ಇವೆಲ್ಲವೂ ಕೂಡ ನೀವೇನೇನು ಮಾತಾಡಿದ್ದೀರಾ ಇವೆಲ್ಲ ಕೂಡ ಗೊತ್ತಿದೆ. ನೀವು
ನೀವು ಜನರ ಹಿತಾಸಕ್ತಿಗಿಂತ, ನೀವು ಜನರಿಗೆ ಒಳ್ಳೆಯದನ್ನು ಬಯಸೋದಕ್ಕಿಂತ ನೀವು ಎಲ್ಲಿ ಕೆರೆಗಳಿರ್ತದೆ ಅಲ್ಲಿ ಬಡಾವಣೆಗಳು ಮಾಡುವಂಥದ್ದು, ಎಲ್ಲಿ ಹುಲ್ಲುಬನ್ನಿ ಖರಾಬ್ ಇರ್ತದೆ ಅಲ್ಲಿ ಬಡಾವಣೆ ಮಾಡುವಂಥದ್ದು, ಎಲ್ಲಿ ಬೆಟ್ಟಗಳಿರ್ತವೆ ಅದನ್ನು ವಶಪಡಿಸ್ಕೊಳ್ಳುವಂಥದ್ದು. ಇವತ್ತು ನೀವು ವಾಸ ಮಾಡ್ತಾ ಇರ್ತಕ್ಕಂಥ ಮನೆ ನೀವು ಖರೀದಿ ಮಾಡಿರ್ತಕ್ಕಂಥ ಮನೆ ಅಲ್ಲ, ನೀವು ಮಾಡಿರ್ತಕ್ಕಂಥ ಸಮಾಧಿಗಳು ನಿಮ್ಮದಲ್ಲ. ಖರಾಬ್. ಇವತ್ತು ವಾಣಿಜ್ಯ ಮಳಿಗೆಗಳು, ಇವತ್ತು ಸ್ಕೂಲ್ಗೆ ಮಕ್ಕಳಿಗೆ ರಿಸರ್ವ್ ಮಾಡಿರ್ತಕ್ಕಂಥ ಜಾಗದಲ್ಲಿ ವಾಣಿಜ್ಯ ಮಳಿಗೆಗಳನ್ನು ಕಟ್ಟಿರ್ತಕ್ಕಂಥವ್ರು ನೀವು. ಈ ರೀತಿ ಇರ್ತಕ್ಕಂಥವರು ನನ್ನ ಬಗ್ಗೆ ಮಾತನಾಡುವಂಥ ನೈತಿಕತೆಯೂ ಇಲ್ಲ, ನನ್ನ ಬಗ್ಗೆ ಮಾತನಾಡುವಂಥ ಯೋಗ್ಯತೆಯೂ ಇಲ್ಲ. ಇವ್ರಿಗೆ ಯೋಗ್ಯತೆ ಇಲ್ಲ ನನ್ನ ಬಗ್ಗೆ ಮಾತನಾಡೋದಕ್ಕೆ. ಇವತ್ತು ಬಾಯಿಗೆ ಬಂದಂಗೆಲ್ಲ ಮಾತನಾಡುವಂಥದ್ದು. ನಿಮ್ಮ ಗಂಡಸ್ಥಾನ ಎಲ್ಲೋಗಿತ್ತು, ಯಾಕೆ ಮಾಡಲಿಲ್ಲ ನೀವು? ನಾವು ಕೂಡ ತಂದಿದ್ದೇವೆ. ಕುಮಾರಸ್ವಾಮಿ ಅವರು ಇದ್ದಾಗ ನಗರ ಭಾಗಕ್ಕೆ 10 ಕೋಟಿ ವಿಶೇಷ ಅನುದಾನವನ್ನು ತಂದುಕೊಟ್ಟಿದ್ದೇನೆ. ನಗರೋತ್ಥಾನದಲ್ಲಿ ನಾವು ಆಕ್ಷನ್ ಪ್ಲಾನ್ ಮಾಡಿರ್ತಕ್ಕಂಥದ್ದನ್ನು ಬದಲಾವಣೆ ಮಾಡ್ತಾ ಇದ್ದೀರಾ ನೀವು, ಬದಲಾವಣೆ ಮಾಡಿದ್ದೀರಾ. ಯಾಕೆ ನಿಮ್ಮ ಗಂಡಸ್ಥಾನ ಇದ್ರೆ ತಂದು ಹಾಕ್ರಿ, ಇನ್ನೂ ಒಂದು 50 ಕೋಟಿ ನಗರಕ್ಕೆ. ನಾವು ಮಾಡಿರ್ತಕ್ಕಂಥದ್ದನ್ನು ಬದಲಾವಣೆ ಮಾಡ್ತಾ ಇದ್ದೀರ ಅಂದರೆ ನೀವು ಗಂಡಸಾ? ನೀವು ಗಂಡಸ್ಥಾನ ಇಲ್ವಾ ನಿಮಗೆ? ನಾವು ಮಾಡಿರ್ತಕ್ಕಂಥದ್ದನ್ನು ಯಾಕೆ ಬದಲಾವಣೆ ಮಾಡ್ತಾ ಇದ್ದೀರಾ? ಇವತ್ತು ಕುರುಬೂರಲ್ಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಇವತ್ತು ನೀವು ಗಂಜೂರಿಗೆ ಹಾಕ್ತಾ ಇದ್ದೀರಾ. ಯಾಕೆ ನಿಮ್ಮ ಗಂಡಸ್ಥಾನ ಇಲ್ವಾ? ಇನ್ನೊಂದು ವಸತಿ ಶಾಲೆ ತಗೊಂಬನ್ನಿ. ನಿಮಗೆ ಗಂಡಸ್ಥಾನ ಇಲ್ವಾ? ಇಲ್ಲಿ ಚಿನ್ನಸಂದ್ರದಲ್ಲಿ ITI ಕಾಲೇಜ್ಗೆ 2 ಎಕರೆ ಮಂಜೂರು ಮಾಡಿಸಿದ್ದೆ, ಅದನ್ನು ತಗೊಂಡೋಗಿ ಇಲ್ಲಿ ಇವಾಗ ಎಲ್ಲೋ ಆಗ್ತಾ ಇದ್ದೀರಾ. ಯಾಕೆ ನಿಮ್ಗೆ ಗಂಡಸ್ಥಾನ ಇಲ್ವಾ? ಇವೆಲ್ಲ ನಾವು ಕೂಡ ಕೇಳಬೇಕಾಗ್ತದೆ. ನೀವು ಇವರು ನಮಗೆ ಇಚ್ಛಾಶಕ್ತಿ ಇದೆ, ನನಗೆ 10 ವರ್ಷ, ಇವತ್ತು ಜನರು ಭಾಳ ನಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕಳೆದ 10 ವರ್ಷದಲ್ಲಿ ಜನರೆಲ್ಲ ನಷ್ಟ ಅನುಭವಿಸಿರೋದು. ನಮಗೆ ಬರಬೇಕಾಗಿರ್ತಕ್ಕಂಥದ್ದು ಎಲ್ಲೆಲ್ಲಿ ಕೊಳ್ಳೆ ಹೊಡಿಬೇಕಾಗಿತ್ತು ಅದು ಹೋಗ್ಬಿಡ್ತಲ್ಲ ಅಂತ ಪಾಪ ನೋವು. ಇವತ್ತು ಇಡೀ ತಾಲೂಕಿನಲ್ಲಿ ಕಳೆದ 10 ವರ್ಷಗಳಲ್ಲಿ ಜನ ನೆಮ್ಮದಿಯಾಗಿದ್ದರು, ಜನ ಸಂತೋಷದಿಂದ ಇದ್ದರು. ಇವತ್ತು ನಿಮಗೆ ನೋವಾಗ್ತಾ ಇರೋದು. 10 ವರ್ಷಗಳಲ್ಲಿ ಇನ್ನೇನೇನು ಮಾಡ್ಬೋದಾಗಿತ್ತು, ಇನ್ನು ಯಾವ ಕೆರೆ ನೋಡಿಬೇಕಾಗಿತ್ತು, ಯಾವ ಸರ್ಕಾರಿ ಗೋಮಾಳ ನೋಡಿಬೇಕಾಗಿತ್ತು, ಯಾವ ಹುಲ್ಲುಬನ್ನಿ ಖರಾಬ್ ನೋಡಿಬೇಕಾಗಿತ್ತು ಅನ್ನುವಂಥದ್ದು ನಿಮಗೆ ನೋವಾಗಿರೋದು, ಜನರಿಗಲ್ಲ. ಇವತ್ತು ಜನರು ಖುಷಿಯಾಗಿದ್ದಾರೆ. ಇವತ್ತು ಜನ ನಿಜವಾಗಲೂ ಎಂಥವ್ರನ್ನ ಆಯ್ಕೆ ಮಾಡಿದ್ವಪ್ಪ ಅಂತೇಳಿ ಇವತ್ತು ನೋವಿನಲ್ಲಿದ್ದಾರೆ. ಇವತ್ತು ನಗರ ಭಾಗದಲ್ಲಿರ್ತಕ್ಕಂಥ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರು ನಮಗೆ ಹೇಳ್ತಾರೆ, ಸಾರ್ ಖಾತೆಗಳು ಮಾಡ್ತಾ ಇಲ್ಲ ಅಂತ. ಇವತ್ತು ನಿಮ್ಮ ಕುಟುಂಬಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 1 ಎಕರೆ, 1.5 ಎಕರೆ, 2 ಎಕರೆ ಖಾತೆಗಳಿದ್ದಾವೆ ನಗರಸಭೆಯಲ್ಲಿ. 2 ಎಕರೆ ಖಾತೆಗಳು ಎಲ್ಲಾದರೂ ನೋಡಿದ್ದೀರ ನಗರಸಭೆಯಲ್ಲಿ? ನಮ್ಮ ಹತ್ರ ಇದ್ದಾವೆ ದಾಖಲೆಗಳು. ಆದರೆ ಇವತ್ತು ನಿಜವಾಗಲೂ ಕೂಡ ಇವತ್ತು ಯಾರು ಸಾಮಾನ್ಯ ಜನರು ಇವತ್ತು ಅವ್ರ ಮನೆಗಳಲ್ಲಿ ಏನಾದರೂ ಕಷ್ಟ ಇದ್ದರೆ, ಮಕ್ಕಳಿಗೇನಾದರೂ ಎಜುಕೇಷನ್ ಮಾಡಿಸ್ಬೇಕಂದ್ರೆ, ಉನ್ನತ ಶಿಕ್ಷಣವನ್ನು ಕೊಡಿಸ್ಬೇಕಾದ್ರೆ, ಇವಾಗ ಒಂದು ಸೈಟು ಮಾರಾಟ ಮಾಡಿ ಏನಾದರೂ ಮಾಡಬೇಕಂದ್ರೆ ಖಾತೆಗಳು ಮಾಡ್ತಾ ಇಲ್ಲ, ಈ ಸ್ವತ್ತುಗಳು ಮಾಡ್ತಾ ಇಲ್ಲ. ಜನ ಇವತ್ತು ಬೀದಿಗೆ ಬರತಕ್ಕಂಥ ಪರಿಸ್ಥಿತಿ ಬಂದಿದೆ ನಿಮ್ಮಿಂದ. ಇವತ್ತು ಈ ಕೆರೆ ಇವತ್ತು ಡೆವಲಪ್ಮೆಂಟ್ ಕ್ರೆಡಿಟ್ ಬ್ಯಾಂಕಿಂದ ಇವತ್ತೇನು 46 ಲಕ್ಷ ರೂಪಾಯಿ ಕಸಬಾ ಹೋಬಳಿಯ ಮುನುಗನಹಳ್ಳಿ ಗ್ರಾಮ ಪಂಚಾಯತ್ ಕಲ್ಲಹಳ್ಳಿ ಗ್ರಾಮದ ಕೆರೆಗೆ ಇವತ್ತು ಬಾಲಾಜಿಯವರು 7ನೇ ತಾರೀಕು 7/2/2024 ಒಂದು ಅರ್ಜಿಯನ್ನು ಕೊಡ್ತಾರೆ ಮುನುಗನಹಳ್ಳಿ ಗ್ರಾಮ ಪಂಚಾಯತಿಗೆ. ಈ ಕೆರೆ ಡೆವಲಪ್ಮೆಂಟ್ ಮಾಡೋದಕ್ಕೆ ನಮಗೆ ಅನುಮತಿ ಬೇಕು ಅಂತೇಳಿ. ಅದರ ಜೊತೆಯಲ್ಲಿ ಪಾಣಿನೂ ಕೂಡ ಹಾಕ್ತಾರೆ. ಕೆರೆ ಎಕ್ಸ್ಟೆಂಟ್ ಇರ್ತಕ್ಕಂಥದ್ದು 13 ಎಕರೆ 29 ಗುಂಟೆ. ಆ ಪಾಣಿನೂ ಒಂದು ಅದಕ್ಕೆ ಹಾಕ್ತಾರೆ. ಅದರ ಜೊತೆಯಲ್ಲಿ ಈ ಪಾಣಿಯಲ್ಲಿ ಏನು ಹೇಳ್ತಾರೆ, ಕೆರೆ 15 ಎಕರೆ 30 ಗುಂಟೆ ಎಕ್ಸ್ಟೆಂಟ್ ಬರುತ್ತೆ. ಹೇಗೆ ಬರುತ್ತೆ? 13 ಎಕರೆ 29 ಗುಂಟೆ ಇರೋದು, ಇದು 15 ಎಕರೆ 30 ಗುಂಟೆ ಆಗಿಬಿಡುತ್ತೆ. ಜಾಗ ಇಲ್ಲ. ಆದರೆ ಯಾವನೋ ಒಬ್ಬ ಬಂದು ಸೇರ್ಕೊಂತಾನಲ್ಲಿ, ಯಾರು? ಕೋದಂಡರಾಮ ಶೆಟ್ಟಿಗೆ ಭೋಗ್ಯ. ಮತ್ತು ಭೂ ಪರಿವರ್ತನೆ ಆಗಿರುತ್ತೆ. ಅದು ಯಾವ ತಹಸೀಲ್ದಾರ್ ಮಾಡ್ದ, ಯಾವ DC ಮಾಡ್ದ, ಇದು ಎಲ್ಲಿಂದ ಬಂತು, ಯಾರು ಉಟ್ಕೊಂಡ್ರು? ಬಹುಶಃ ಇವತ್ತು ನಾನು ಹೇಳ್ತೇನೆ, ಇವರು ಯಾವ ಬಡಾವಣೆ ನಿರ್ಮಾಣ ಮಾಡ್ತಾ ಇದ್ದಾರೆ ಒಳಗೆ. ಆದರೆ ಇವತ್ತು ಈ ಕನ್ವರ್ಷನ್ ನಂಬರ್ ಏನಿದೆ, ಈ ನಂಬರ್ನ ಹಾಕೋದಕ್ಕೆ ಈ ನಂಬರ್ನ ಹಾಕ್ಕೊಂಡು ಒಳಗಡೆ
ಇನ್ನು 40 ಜನಕ್ಕೆ ಟೋಪಿ ಆಗೋದಕ್ಕೆ ರೆಡಿಯಾಗಿದ್ದಾರೆ ಇವರು. ಈಗಾಗಲೇ ಹುಲ್ಲುಬನ್ನಿ ಕರಾಬಲ್ಲಿ 42 ಜನಕ್ಕೆ ಟೋಪಿ ಹಾಕಿದ್ದಾರೆ. ಇವತ್ತುವರೆಗೂ ಕೂಡ ಅವ್ರಿಗೆ ಯಾವುದೇ ಪರಿಹಾರ ಕೊಟ್ಟಿಲ್ಲ, ಆಲ್ಟರ್ನೇಟ್ ಸೈಟ್ ಕೊಟ್ಟಿಲ್ಲ. ನಾನು ಕ್ಯಾಬಿನೆಟಲ್ಲಿ ಮಾಡಿಸ್ತೀನಿ, ನೀವು ಬೇರೆ ಎಲ್ಲಾದರೂ ಹೋದರೆ ನಿಮಗೆ ಸೈಟ್ ಕೊಡೋದಿಲ್ಲ, ಈ ರೀತಿ ಬೆದರಿಕೆ ಆಗ್ತಾ ಇದ್ದೀರಲ್ಲ. ಆದರೆ ಇವತ್ತು ಈ 13 ಎಕರೆ 29 ಗುಂಟೆ ಇರ್ತಕ್ಕಂಥದ್ದು 15 ಎಕರೆ 30 ಗುಂಟೆ ಹೆಂಗೆ ಬಂತು? ಈ ಕೆರೆಯನ್ನು ಭೋಗ್ಯ ಕೊಟ್ಟವ್ರು ಯಾರು? ಈ ಕೆರೆಯನ್ನು ಕನ್ವರ್ಷನ್ ಮಾಡಿರ್ತಕ್ಕಂಥವ್ರು ಯಾರು? ಇವತ್ತು ನೀವು 96, 97ರಲ್ಲಿ ಭೂ ಪರಿವರ್ತನೆ ಆಗಿದೆ ಅಂತ ಹೇಳ್ತಾರೆ. ಆದರೆ 98, 99 ಪಾಣಿ ತಗೊಂಡ್ರೆ 13 ಎಕರೆ 29 ಗುಂಟೆ ಇದೆ. 2022ರವರೆಗೂ 13 ಎಕರೆ 29 ಗುಂಟೆನೇ ಬರುತ್ತೆ. ಈ ಬಡಾವಣೆ ಪ್ರಾರಂಭ ಆದಮೇಲೆ ಮತ್ತೆ 2022, 23, 24ರಲ್ಲಿ ಈ ಕೋದಂಡರಾಮ ಶೆಟ್ಟಿಗೆ ಮತ್ತೆ ಬರ್ತದೆ ಹೆಸರು. ಒರಿಜಿನಲ್ ಮೂಲ ಇರ್ತಕ್ಕಂಥದ್ದು 13 ಎಕರೆ 29 ಗುಂಟೆ. ಆದರೆ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು, ಯಾಕೆ ನೀವು ಬಾಲಾಜಿಯವರು ನೀವು ಬೃಹಸ್ಪತಿಗಳಲ್ಲ, ನೀವು ಮುನಗನಹಳ್ಳಿ ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಡುವಾಗ, ಡೆವಲಪ್ಮೆಂಟ್ಗೆ ಅನುಮತಿ ಬೇಕು ಅಂತ ಅರ್ಜಿ ಕೊಡುವಾಗ ಈ ಪಾಣಿ ನೋಡಲಿಲ್ವ ನೀವು? ಇದು ಹೆಂಗೆ ಬಂತ್ರಿ, ಇದನ್ನು ಡಿಲೀಟ್ ಮಾಡಿರಿ ಇಮಿಡಿಯೇಟ್ ಆಗಿ ಅಂತ ಹೇಳಬೇಕಾಗಿತ್ತಲ್ಲ. ನೀವೇನಾದರೂ ಅರ್ಜಿ ಕೊಟ್ಟಿದ್ದೀರಾ? ಆದರೆ ನೀವು ಅದನ್ನು ಯಾಕೆ ಇಟ್ಕೊಂಡಿದ್ದೀರಾ ಅಂದರೆ, ನೀವು ಒಳಗಡೆ ನೀವು ಮಾಡ್ತಾ ಇರತಕ್ಕಂಥ ನಿವೇಶನಗಳನ್ನು ಈ ಕನ್ವರ್ಷನ್ ನಂಬರ್ ಹಾಕಿ ನೀವು ಮಾರಾಟ ಮಾಡಬೇಕು ಅನ್ನುವಂಥದ್ದನ್ನು ನೀವು ಜನಗಳ ಬಗ್ಗೆ ಬಯಸೋರಾ? ಒಳ್ಳೇದು ಬಯಸೋರಾ? ಜನರ ಇಚ್ಛಾಶಕ್ತಿಯನ್ನು ಕಾಪಾಡ್ತಕ್ಕಂಥವ್ರ? ಗೊತ್ತಿದೆ ನೀವೇನೇನು ಮಾಡಿದ್ದೀರಾ ಅನ್ನುವಂಥ ಎಲ್ಲವೂ ಗೊತ್ತಿದೆ. ಎಲ್ಲದಕ್ಕೂ ಒಂದು ಅಂತಿಮ ಸಮಯ ಅನ್ನುವಂಥದ್ದು ಬರುತ್ತೆ. ಆ ಟೈಮ್ಗೆ ನಾವು ಕೂಡ ಕಾಯ್ತೇವೆ, ಅದನ್ನು ಕಾಯ್ತಾ ಇದ್ದೇವೆ. ಬರಲಿ ಅಂಥ ಸಮಯ ಕೂಡ ನಮಗೂ ಕೂಡ ಬರುತ್ತೆ. ಏನು ಮಾಡಬೇಕು ಅನ್ನುವಂಥದ್ದು ಗೊತ್ತಿದೆ. ಇವತ್ತು ನೀವು ಅಂಬೇಡ್ಕರ್ ಭವನದ ಬಗ್ಗೆ ಮಾತನಾಡ್ತೀರಾ. ಆವತ್ತೇನಾದರೂ ಅಂಬೇಡ್ಕರ್ ಭವನ ಅಲ್ಲಿ ನಾವು ಮಾಡಲಿಲ್ಲ ಅಂದಿದ್ದಿದ್ರೆ ಆ ಜಾಗನ ಕೂಡ ನೀವು ಹೊಡಿಬೇಕು ಅಂತಿದ್ರಿ. ಈವನ್ ಅವ್ರಿಗೆ ಹೇಳಿದ್ದಾರೆ, ಕೆಲವ್ರಿಗೆ ಹೇಳಿದ್ದಾರೆ, ಇಷ್ಟು ದಿವಸ ಉಳಿಸ್ಕೊಂಡು ಬಂದೆ ಈ ಜಾಗನ, ಇವತ್ತು ನಾವು ಮಾಡಿದ್ದಕ್ಕೆ ಅದು ಉಳ್ಕೊಂಡಿದೆ. ಆಯಿತು, ನೀವು ಇನ್ನೂ 9 ಕೋಟಿ ಮಂಜೂರು ಮಾಡಿಸಿದ್ರೆ ಸಂತೋಷ, ಅಪ್ರಿಷಿಯೇಟ್ ಮಾಡ್ತೀವಿ. ಅವಾನಿ ಅಂತ AC ಆಲ್ ಮಾಡಬೇಕು, ಎಸ್ ಸಂತೋಷ, ಒಪ್ಕೊತೀವಿ ನಾವು. ನೀವು ಅರಸೀಕೆರೆ ನೀರು ತರುವಂಥ ಸಂದರ್ಭದಲ್ಲಿ ನೀವು ಒಂದು ಕಡೆ ಇದು ನಮ್ಮ ತಂದೆಯವರು ನಾವು ಯೋಚನೆ ಮಾಡಿದ್ವಿ ತರಬೇಕು ಅಂತ ಅನ್ನುವಂಥದ್ದನ್ನು ಹೇಳ್ತೀರಾ. ಆದರೆ ನಿಮ್ಮ ಬೆಂಬಲಿಗರಿಂದ ನೀವು ಆ ಕೆಲಸಕ್ಕೆ ಅಡ್ಡಿಪಡಿಸುವಂಥ ಕೆಲಸ ಮಾಡಿದ್ರಿ. ಕಡೆಗೆ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಯ್ತು, ಚೀಮಾರಿ ಹಾಕಿದ್ರು. ನಿಮಗೆ ಕುಡಿಯೋ ನೀರಿಗೆ ನಾವು ಆ ಥರ ನಾವು ಸ್ಟೇ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದರು ಹೈಕೋರ್ಟು. ಕಡೆಗೆ ನಾವು ಕೆಲಸ ಪೂರ್ಣಗೊಳಿಸಿ ಇವತ್ತು ನಗರ ಭಾಗಕ್ಕೆ ನೀರು ಬರ್ತಾ ಇದೆ. ಇವತ್ತು ನಿಮ್ಮಿಂದ ನಾವು ಕಲಿಬೇಕಾಗಿಲ್ಲ. ನನಗೆ ಗೊತ್ತಿದೆ, ನನಗೆ ಕಾಮನ್ ಸೆನ್ಸ್ ಇದೆ, ನಿಮಗೆ ಕಾಮನ್ ಸೆನ್ಸ್ ಇಲ್ಲ. ನೀವು ಕನಿಷ್ಠ ಜ್ಞಾನ ಕೂಡ ನಿಮಗಿಲ್ಲ. ಯಾವ ಫಂಡಲ್ಲಿ ಎಷ್ಟು ಮೀಸಲಿಡಬೇಕು, ಏನು ಮಾಡಬೇಕು ಅದನ್ನು ನಾವು ಗೈಡ್ಲೈನ್ ಇರುತ್ತೆ, ಸರ್ಕಾರದ ಗೈಡ್ಲೈನ್ ಇರುತ್ತೆ, ಸರ್ಕಾರದ ಸುತ್ತೋಲೆ ಇರುತ್ತೆ. ನಾವು ಅದ್ರ ಪ್ರಕಾರ ಮಾಡಿದ್ದೀವಿ. ನಾವು ಇಂಥ ಅನುದಾನಗಳು ಕುಮಾರಸ್ವಾಮಿ ಅವರಿದ್ದಾಗ ಗ್ರಾಮೀಣ ಭಾಗದಲ್ಲಿ ಇವತ್ತು ರಸ್ತೆಗಳನ್ನು ಇವತ್ತು ಕೂಡ ನಡೀತಾ ಇದ್ದಾವೆ. ನಾವು ತಂದಿರತಕ್ಕಂಥದ್ದು 106 ಕೋಟಿ ತಂದಿದ್ದೀವಿ. ಸ್ಪೆಷಲ್ ಗ್ರಾಂಟ್ ಬೇರೆ ಬೇರೆ ಹೆಡ್ಗಳಲ್ಲಿ ತಂದು ಮಾಡಿದ್ದೀವಿ. ನೀವೊಬ್ಬರೇ ಅಲ್ಲ. ಆದರೆ ನೀವೊಬ್ಬರೇ ಅಲ್ಲ, ಗಂಡಸ್ತನ ಬಗ್ಗೆ ಮಾತಾಡ್ತಿರಲ್ಲ. ನೀವು ಗಂಡಸು ಅಂತ ಏನಂತ ಗೊತ್ತಿದೆ. ನೀವು ಯಾವ ಥರ ಗಂಡಸರು ಏನು, ನೀವೆಷ್ಟು ಬಲಿಷ್ಠರು. ಕಾನೂನಲ್ಲಿಲ್ಲ. ಸರ್ಕಾರಿ ಇವತ್ತು ಮುಜರಾಯಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನೀವು ಶಾಲಾ ಕಾಲೇಜು ನಡೆಸ್ತಿರಲ್ಲ. ನೀವೊಬ್ಬ ಉನ್ನತ ಶಿಕ್ಷಣ ಸಚಿವರಾಗಿ ಕಾನೂನು ಗೊತ್ತಿಲ್ವ ನಿಮಗೆ? ಕಾನೂನಲ್ಲಿ ಅವಕಾಶ ಇದೆಯಾ? ನಿಮ್ಮಿಂದ ನಾವು ಕಲಿಬೇಕಾ? ನಮಗೆ ಗೊತ್ತಿದೆ ನೀವೇನೇನು ಮಾಡಿದ್ದೀರ ಅಂತ ಎಲ್ಲವೂ ಗೊತ್ತಿದೆ. ನೀವು ಜನರ ಬಗ್ಗೆ ಒಳಿತು ಬಯಸೋರ? ನೀವು ಉದಾಹರಣೆಗೆ ನೀರು ವಿಚಾರವಾಗಿ ನೀವು ಎಷ್ಟು ಅಡ್ಡಿಪಡಿಸಿದ್ರಿ ಅಂತ ಗೊತ್ತಿದೆ. ಹೈಕೋರ್ಟ್ ಕಳಿಸಿದ್ರಿ, ಏನೇನು ಮಾಡಿದ್ದೀರಾ ಅನ್ನುವಂತ ಗೊತ್ತಿದೆ, ಎಲ್ಲವೂ ಗೊತ್ತಿದೆ. ನೀವು ದೊಡ್ಡದಾಗಿ ಇವತ್ತು ಸಂವಿಧಾನ ಅಪಚಾರ ಆಗಬಾರ್ದು, ಸಂವಿಧಾನದಲ್ಲಿ ಒಳ್ಳೆಯವ್ರನ್ನ ಏನು ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ನೀವೇನು ಮಾಡಿದ್ರಿ? ಹುಲ್ಲುಬನ್ನಿ ಕರಾಬ್ನನ್ನು ಮಾರಾಟ ಮಾಡಿದ್ರಿ. ಯಾರಿಗೆ? ಶಿಕ್ಷಕರಿಗೆ. ಇವತ್ತು ಪ್ರಸ್ತುತ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು, ನೀವು ಇದುವರೆಗೂ ಅವ್ರಿಗೆ ಸೆಟಲ್ಮೆಂಟ್ ಮಾಡಿಲ್ಲ, ಅವ್ರಿಗೆ ಸೈಟು ಕೊಟ್ಟಿಲ್ಲ, ಅವ್ರಿಗೆ ಹಣನೂ ಕೊಟ್ಟಿಲ್ಲ. ನಾನು ಕ್ಯಾಬಿನೆಟ್ನಲ್ಲಿ ಮಾಡಿಸ್ತೀನಿ ಅಂತ ಈಗಲೂ ಕೂಡ ಅವ್ರನ್ನ ಯಾಮಾರಿಸ್ತಾ ಇದ್ದೀರಾ. ನಿಮಗೆ ಒಳ್ಳೇದು ಮಾಡಬೇಕು, ನಮಗೆ ಊರಿನವರು ಅಂತ ನಿಮಗೆ 2 ಸಾರಿ ಮಾಡಿದ್ರಲ್ಲ, ನೀವು ಮಾಡಿರೋದೇನು ಗೊತ್ತಿಲ್ವೇ? ಎಲ್ಲವೂ ಗೊತ್ತಿದೆ. ಇವಾಗ ಇಲ್ಲಿ ಈ ಕೆರೆ ಪಕ್ಕದಲ್ಲಿ
ಕೋದಂಡರಾಮ ಶೆಟ್ಟಿಗೆ ಭೋಗ್ಯ ಭೂ ಪರಿವರ್ತನೆ ಆಗಿರುತ್ತೆ ಅನ್ನುವಂಥದ್ದನ್ನೇನು ಇಟ್ಕೊಂಡು ನೀವು ಹುನ್ನಾರ ನಡೆಸ್ತಾ ಇದ್ದೀರ. ಇದ್ರ ಹುನ್ನಾರ ಏನು ಅನ್ನುವಂಥದ್ದು ಗೊತ್ತಿದೆ. ಇನ್ನೂ ಅನೇಕ ದಾಖಲೆಗಳನ್ನು ನನ್ನ ಹತ್ರ ತರಿಸ್ಕೊಂಡಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅದ್ರ ಒಳಗಡೆ ಏನೇನಿದೆ ಎಲ್ಲವೂ ಕೂಡ ನಿಮ್ಮ ಮುಂದೆ ಇಡ್ತೇನೆ. ಈ ಕ್ಷೇತ್ರದ ಜನರಿಗೆ ಗೊತ್ತಾಗಬೇಕು. ಒಳ್ಳೆಯವ್ರನ್ನ ಆಯ್ಕೆ ಮಾಡಿದರೆ, ಒಳ್ಳೆಯವರು ಅಂತ ಆಯ್ಕೆ ಮಾಡಿದಾರಲ್ಲ, ಏನೇನಾಗಿದೆ, ಈ ಹಿಂದೆ ಏನಾಗಿದೆ, ಮುಂದೆ ಏನಾಗುತ್ತೆ. ಇಲ್ಲಿ ಕೂಡ ಇವಾಗ ಹುಲ್ಲುಬನ್ನಿಯಲ್ಲಿ ಏನಿವತ್ತು 42 ಜನಕ್ಕೆ ಟೋಪಿ ಹಾಕಿದ್ದಾರೆ. ಈ ಬಡಾವಣೆಯಲ್ಲಿ ಕೂಡ 40-50 ಜನಕ್ಕೆ ಟೋಪಿ ಹಾಕುವಂಥ ಕಾಲ ಭಾಳ ಹತ್ತಿರ ಇದೆ. ಇದನ್ನು ಅದಕ್ಕೆ ಇಟ್ಕೊಂಡಿರೋದು. ಇಲ್ಲಾಂದರೆ ಇವಾಗ ಬಾಲಾಜಿಯವರು ಅರ್ಜಿ ಕೊಟ್ಟಾಗ, ಮುನುಗನಹಳ್ಳಿ ಪಂಚಾಯತಿಗೆ ಅರ್ಜಿ ಕೊಟ್ಟಾಗ ಇದ್ಯಾವುದೋ ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಬಂದಿದೆ, ಇದನ್ನು ಡಿಲೀಟ್ ಮಾಡಿರಿ ಅಂತ ಹೇಳ್ಬೇಕಾಗಿತ್ತಲ್ಲ. DC ಅವ್ರಿಗೊಂದು ಅರ್ಜಿ ಕೊಡಬೇಕಾಗಿತ್ತಲ್ಲ, ಯಾಕೆ ಕೊಟ್ಟಿಲ್ಲ? ಇವ್ರು ಕೊಟ್ಟಿರೋದು 7ನೇ ತಾರೀಕು 7/2/2024 ಕೊಟ್ಟಿರೋದು PDOಗೆ. ಇಲ್ಲಿ 13/29 ಬರೋದು 15/30 ಬರ್ತಾ ಇದೆ. ಇವನು ಯಾರು? ಕೋದಂಡರಾಮ ಶೆಟ್ಟಿ ಯಾರು? ಇವನಿಗೆ ಭೋಗ್ಯ ಹೆಂಗೆ ಕೊಡೋಕ್ಕಾಗುತ್ತೆ? ಕೆರೆನ ಅಥವಾ ಕೆರೆನ ಹೆಂಗೆ ಭೂ ಪರಿವರ್ತನೆ ಮಾಡ್ತಾರೆ? ಯಾರು ಮಾಡಿದ್ದು? ತನಿಖೆ ಮಾಡಬೇಕಲ್ಲ. ಅಥವಾ ಒಂದು ಅರ್ಜಿ ತಾಲೂಕು ಆಫೀಸ್ಗೆ DC ಕೊಡಬೇಕಲ್ಲ. ತಕ್ಷಣ ಇವತ್ತು ಯಾರಾದರೂ ಏನು 1 ಗುಂಟೆ 2 ಗುಂಟೆ ಯಾರಾದರೂ ಇವರು ದ್ವೇಷ ರಾಜಕೀಯದಲ್ಲಿ ಯಾರು ಇವ್ರ ಜೊತೆಯಲ್ಲಿ ವಿರುದ್ಧವಾಗಿದ್ದರು, ಅವ್ರು ಯಾವಾಗ ಸಿಕ್ಕಿದ್ರೆ ತಕ್ಷಣ AC ಗೆ DC ಗೆ ಮಾಡಿ 10 ದಿವಸದಲ್ಲಿ ಆರ್ಡ್ರು. ಯಾಕೆ ಮಾಡಿರಲಿಲ್ಲ ಇದು? ಯಾಕೆ ನಿಮ್ಮ ಕಣ್ಣು ಕಾಣಿಸಿಲ್ವ ಇದು? ಇದು ಅಡಿಷ್ನಲ್ ಆಗಿ ಯಾರ್ದೋ ಹೆಸರು ಬರ್ತಾ ಇದೆ, ಇದು ಡಿಲೀಟ್ ಮಾಡಬೇಕಂತ ಯಾಕೆ ಮಾಡಿಸಿಲ್ಲ ಅಂದರೆ, ಇದಿದ್ದರೆ ಈ ಕನ್ವರ್ಷನ್ ನಂಬರ್ ಹಾಕ್ಕೊಂಡು ಬೇರೆ ಖಾತೆಗಳು ಮಾಡಿಸಿ ನೀವು ಬೇರೆ ವಂಚನೆ ಮಾಡ್ಬೋದು ಅಂತ ಇಟ್ಕೊಂಡಿದ್ದೀರಾ. ಇಷ್ಟೇ. ನೀವು ಒಳ್ಳೇದು ಮಾಡ್ತೀರಾ? ಜನರಿಗೆ ಒಳ್ಳೇದು ಮಾಡೋರ ನೀವು? ಇಂಥ ವಿಶೇಷ ಅನುದಾನಗಳು ನನ್ನ ಕಾಲದಲ್ಲಿ ನಾನು ಕೂಡ ತಂದಿದ್ದೇನೆ, ನಾನು ಕೂಡ ಮಾಡಿದ್ದೇನೆ. ನಿಮ್ಮ ಗಂಡಸ್ಥಾನ ಇದ್ದರೆ ಈಗ ನಾವು ಹಾಕಿರ್ತಕ್ಕಂಥದ್ದನ್ನು ಎಲ್ಲ ಕಡೆ ಕೂಡ ಇವು ಕುರುಬೂರಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಹಾಕಿದ್ರೆ ಯಾಕೆ ಇನ್ನೊಂದು ಮಾಡಿಸ್ಬೇಕಾಗಿತ್ತು? ನಿಮ್ಮ ಗಂಡಸ್ಥಾನ ತೋರಿಸ್ಬೇಕಾಗಿತ್ತು. ಮಂತ್ರಿಗಳಾಗಿದ್ದೀರಾ. ಇನ್ನೊಂದು ವಸತಿ ಈಗ ಕುರುಬೂರಲ್ಲಿ ಇದ್ದಿದ್ರೆ ಆ ಭಾಗದಲ್ಲಿರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗ್ತಾಯಿತ್ತು. ಗಂಜೂರಲ್ಲಿ ಇನ್ನೊಂದು ಮಾಡಬೇಕಾಗಿತ್ತು. ಯಾಕೆ ಗಂಡಸ್ಥಾನ ತೋರಿಸಿಲ್ಲ? ಯಾಕೆ ಇದನ್ನು ನಿಮ್ಮ ಗಂಡಸ್ಥಾನ ಇಲ್ಲಿರ್ತಕ್ಕಂಥದ್ದನ್ನು ತಗೊಂಡೋಗಿ ಅಲ್ಲಿ ಹಾಕಿದ್ರೆ ನಿಮ್ಮ ಗಂಡಸ್ಥಾನ ಅದು ತಗೊಂಬನ್ರಿ. ಈಗಲೂ ತಗೊಂಬಂದು ಮಾಡಿರಿ ಇನ್ನೊಂದು ವಸತಿ ಶಾಲೆ. ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಅನುಕೂಲ ಆಗ್ತದೆ. ಹಾಗಾಗಿ ಇವತ್ತು ಭಾಳಷ್ಟು ವಿಚಾರಗಳು ಇನ್ನೂ ಇದ್ದಾವೆ. ಇನ್ನೂ ನಾನು ಕಲೆ ಹಾಕ್ತಾ ಇದ್ದೇನೆ. ಇನ್ನೂ ಕೆಲವು ದಾಖಲೆಗಳು ಕೂಡ ನನಗೆ ಬರೋದಿದೆ. ಆ ದಾಖಲೆಗಳೆಲ್ಲ ಬಂದ ಮೇಲೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ಕ್ಷೇತ್ರದ ಜನಕ್ಕೆ ಗೊತ್ತಾಗಬೇಕು ಅಂತೇಳಿ ತಮ್ಮ ಮಾಧ್ಯಮಗಳ ಮೂಲಕ ತಿಳಿಸುವಂಥ ಕೆಲಸವನ್ನು ಮಾಡ್ತೇನೆ.